ಹಾಯ್ ಎಲ್ಲರಿಗೂ. ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ ಬೆಂಗಳೂರಿಗೆ. ಸೊ ಇವತ್ತು ಸ್ಪೆಷಲ್ ಆಗಿ ನಮ್ಮ ಅಕ್ಕ ನನಗೋಸ್ಕರ ಚಿಕನ್ ಬಿರಿಯಾನಿ ಪ್ಲಸ್ ಚಿಕನ್ ಕಬಾಬ್ ಮಾಡ್ತಿದ್ದಾರೆ. ಇದು ಬಿರಿಯಾನಿಗೆ ಬರೀ ಮೂಳೆ ಇಟ್ಟಿದ್ದೀವಿ, ಇದು ಕಬಾಬಿಗೆ. ಇದಕ್ಕೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲ್ಲ. ಮೊಟ್ಟೆ ತಂದಿದ್ದೀವಿ, ಮೊಟ್ಟೆ ಹಾಕೋಣ. ಎಲ್ಲ ಮಿಕ್ಸ್ ಆದ್ಮೇಲೆ ತೋರಿಸ್ತೀನಿ ಹೆಂಗ್ ಕಲ್ಸಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ. ಇವಾಗ ನಾನು ಮೊಟ್ಟೆ ಹಾಕ್ತಾ ಇದ್ದೀನಿ. ಒಂದು ಎಗ್ ಆದ್ಮೇಲೆ ಚಿಕನ್ ಕಬಾಬ್ ಪೌಡರ್, ಫುಲ್ಲ ಹಾಕೊಂಡು ಇವಷ್ಟೆಲ್ಲ ಕಟ್ಕೊಬೇಕು ಅನ್ಸುತ್ತೆ. ಅಷ್ಟು ಶಾರ್ಪ್ ಇದೆ ನಮ್ಮ ಅಕ್ಕ ನೈಫು. ಕಬಾಬ್ ಪೌಡರ್ 1 ಫುಲ್ ಹಾಕಿದ್ದೀವಿ. ಚಿಕನ್ ಎಷ್ಟು ತಗೊಂಡಿದ್ದೀಯಾ? 1 kg. 1 kg ಚಿಕನ್ಗೆ ಮಾಡ್ತಾ ಇರೋದು. ಖಾರ ಪುಡಿ ಓರಿಕಾ, ನಮ್ಮ ಅಕ್ಕ ಸ್ವಲ್ಪ ರಿಚ್ಚು. ಓರಿಕಾ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀವಿ. ಕಲರಿಗೆ this is only for color and taste. ಹಾಕು. ಬೇಕಾ? ಕಬಾಬ್ ಮಾಡೋಕ್ಕೆ ಎಲ್ಲರಿಗೂ ಬರುತ್ತೆ, ನನಗೊಬ್ಳು ಬಿಟ್ಟು. ಹಾಗೆ ಇನ್ನೂವೇ ಬಿಳಿ ಎಳ್ಳು ಕೂಡ ಹಾಕ್ತಾ ಇದೀವಿ. ಇಷ್ಟ ಹಾಕ್ತಾ ಇದೀವಿ. ಬಿಳಿ ಎಳ್ಳು ಹಾಕಿದೀವಿ. ಈಗ ತೋರಿಸ್ತೀನಿ ಹೇಗೆ ಆಗಿದೆ ಅಂತ. ಸೊ ಇವಾಗ ಕಬಾಬ್ಗೆ ಕಲಸಿ ಎಲ್ಲ ರೆಡಿಯಾಗಿದೆ. ಹಿಂಗೆ ಕಾಣ್ತಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ವಾ? ಇವಾಗ ಜೆಪ್ಟೋ ಇಂದ ಡೆಲಿವರಿ ಬಂದಿದೆ. ಏನೇನು ತರಿಸಿದಾಳೆ ನೋಡೋಣ. ನಮ್ಮ ಅಕ್ಕ ನೂಡಲ್ಸ್ ತರಿಸಿದಾಳೆ. ಆಮೇಲೆ ಜೀರಾ ರೈಸ್ ತರಿಸಿದಾಳೆ ಬಿರಿಯಾನಿ ಮಾಡೋಕ್ಕೆ. ಅಷ್ಟೇ. ಇಲ್ಲೆಲ್ಲ ಚಾಪ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. 2 ಈರುಳ್ಳಿ, ಇಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಇವಿಷ್ಟನ್ನು ರುಬ್ಕೋಬೇಕು ತನಕ. ಮೆಣಸಿನ್ಕಾಯಿ ಹಾಕೋತಾ ಇದ್ದಾಳೆ. ಪುದೀನ ಹಾಕೊಂಡು ಈಗ ಕೊತ್ತಂಬರಿ ಹಾಕೋತಾ ಇದ್ದಾಳೆ. ಬೆಳ್ಳುಳ್ಳಿ
ಡನ್. ಇವಾಗ ಏನು ಮಾಡ್ತೀಯ? ರೂಮ್ ಈ ರೇಂಜಿಗೆ ಪೇಸ್ಟ್ ರೆಡಿ ಆಗಿದೆ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದಾಳೆ. ನಂತರ ಬರುತ್ತಿದೆ ಘಮ ಘಮ ತುಪ್ಪ. ಸೋಂಪು ಹಾಕಿದ್ದಾರೆ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಬಿರಿಯಾನಿ ಎಕ್ಸ್ಪರ್ಟ್ ಅವರು ಬಿರಿಯಾನಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಖತ್ತಾಗಿ ಮಾಡ್ತಾರೆ ನಮ್ಮ ಅಕ್ಕ ಬಿರಿಯಾನಿ. ನನಗಂತೂ ನಮ್ಮ ಅಕ್ಕ ಮಾಡೋ ಬಿರಿಯಾನಿನೇ ಫೇವ್ರೇಟ್. ಎಲ್ಲರೂ ಮನೇಲಿ ಒಬ್ರು ಕುಕ್ ಇರ್ತಾರಂತಂದ್ರೆ ನಮ್ಮ ಮನೇಲಿ ನಮ್ಮ ಅಕ್ಕನೇ ಕುಕ್. ಸೊ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋದು ಉಪ್ಪು ಖಾರ ಅದು ಅಷ್ಟೇ ಅಲ್ವಾ? ಅಷ್ಟೇ ಹಾಕಿರೋದು ಅಕ್ಕ. ಚಿಕನ್ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪ್ಪು ಖಾರ ಅಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಬೇಯೋ ತನಕ ತಿರುಗಿಸ್ಕೊಬೇಕು. ಉಪ್ಪು ಖಾರ ಹಾಕಿಲ್ವಂತೆ ಅವಳು. ಉಪ್ಪು ಅಷ್ಟನ್ನ ಹಾಕಿರೋದು. ಹಸಿಮೆಣಸು ಹಾಕ್ತೀವಲ್ಲ ಅದಕ್ಕೆ ಖಾರ ಹಾಕಿಲ್ಲ. ಉಟ್ಕೊಂಡಿರೋ ಮಸಾಲೆ ಹಾಕ್ತದ. ನೋಡಕ್ಕೆ ಸಖತ್ತಾಗಿ ಕಾಣ್ತಾ ಇದೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಂಡು ಬಿರಿಯಾನಿ ಪೌಡರ್ ಎಷ್ಟು ಕೆಜಿಗೆ ಎಷ್ಟು ಕೊಡ್ತಾರೆ? ಇದು 1 kg, 1 kgಗೆ 1.5 ಸ್ಪೂನ್. ಅಲ್ಲಿ ಎಷ್ಟು ಕೊಟ್ಟಿದ್ದೆ? ನೆನ್ನೆ ನಾವು ಬಿರಿಯಾನಿ ತಿಂದ್ವಿ. 400 ರೂಪೀಸ್ 2 ಪ್ಲೇಟ್ ಬಿರಿಯಾನಿ, 1 ಪ್ಲೇಟ್ ಕಬಾಬ್. 400 ರೂಪೀಸ್ಗೆ ನಾವು ಒಂದು 3 ಸಲ ಊಟ ಮಾಡ್ಬೋದು. ಮನೆಯಲ್ಲೇ ಚಿಕನ್ ತಂದು ಚೆನ್ನಾಗಿ ಮಾಡಿ 3 ಸಲ ತಿನ್ಬೋದಿತ್ತು. ಬಟ್ ಎಮರ್ಜೆನ್ಸಿ ತಿಂದಿತ್ತು ಅಲ್ಲಿ ಆಚೆ ಔಟ್ಸೈಡ್ ಹೋಗಿದ್ವಿ ಅಂತ. ಹೋಗ್ಲಿ, ತಿಂದಿದ್ದಕ್ಕೆಲ್ಲ ಲೆಕ್ಕ ಹಾಕ್ಬಾರ್ದಂತೆ. ನಮ್ಮ ಅಪ್ಪ ಹೇಳ್ತಾರೆ, ತಿಂದಿದ್ದೆಲ್ಲ ತಿಂದೋಯ್ತು, ಲೆಕ್ಕ ಹಾಕ್ಬಾರ್ದು ವಾಪಸ್. ಈಗ ಮುಚ್ಚಿಟ್ಟಿದ್ದಾರೆ ಕುಕ್ಕರ್. ನೋಡಿ ಹೇಗೆ ಕಾಣಿಸ್ತಾ ಇದೆಲ್ಲ. ಚಿಕನ್ ಬೇಯ್ತಾ ಇದೆ. ನಮ್ಮನೇಲಿ ಬಿರಿಯಾನಿ ಎಕ್ಸ್ಪರ್ಟ್ ಇವರೇ. ನಮ್ಮಮ್ಮ ಕೂಡ ಬಂದರೆ ಫಸ್ಟು ಏನು ಬೇಕು ಅಂದರೆ ಬಿರಿಯಾನಿ ಅಂತಲೇ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ನಮ್ಮ ಅಕ್ಕ. ನೆಕ್ಸ್ಟ್ ಪ್ರೋಸೆಸ್ ಕೇಳೋಣ. ವಾಟ್ ಇಸ್ ದ ನೆಕ್ಸ್ಟ್ ಪ್ರೋಸೆಸ್ ಬೇಬಿ? ಜೀರಾ ರೈಸ್ನ ತೊಳೆದು ಇಟ್ಕೊಂಡಿದ್ದೀನಿ. ತೊಳಿತಾ ಇದ್ದಾರೆ. ಜೆಪ್ಟೋ ಬಂದ್ಬಿಟ್ಟು ಯಾರಿಗೆ ಕೆಲಸ ಕಮ್ಮಿ ಆಯಿತೋ ಗೊತ್ತಿಲ್ಲ. ನಮ್ಮ ಅಕ್ಕಂತಂದು ತುಂಬ ಕೆಲಸ ಕಮ್ಮಿ ಆಗಿದೆ. ಮೊದಲೇ ಆಚೆ ಹೋಗಲ್ಲ, ಎಲ್ಲ ಜೆಪ್ಟೋಲೇ ಆರ್ಡ್ರ್ ಮಾಡ್ತಾಳೆ. ಜೆಪ್ಟೋ ಎಷ್ಟು ಒಳ್ಳೇದಾಗಿದೆ ಅಂದರೆ ಅಷ್ಟು ಲೇಸಿ ಮಾಡಿದೆ ಜನ.
ಏನಂತೀರಾ? ನಿಜನೇನೆ? ನಮ್ಮ ಅಕ್ಕಗಂತೂ ತುಂಬ ಯೂಸ್ಫುಲ್ ಆಗಿದೆ ಜೆಪ್ಟೋ ಬಂದಿರೋದು. ಇದು ಬೇಕು ಅಂತ ತಲೆಯಲ್ಲಿ ಓಡೋಷ್ಟರಲ್ಲಿ ಬಂದಾಗಿರುತ್ತೆ ಮನೇಲಿ. ನಾನು ಬೆಂಗಳೂರು ಬಂದಾಗೆಲ್ಲ ನಾನು ಅನ್ಕೋತಾ ಇರ್ತೀನಿ ಏನಾದರೂ ಬೇಕು ಅಂತ, ಆಚೆ ಹೋಗೋಕ್ಕಾಗಲ್ಲ. ಅವಾಗ ಮನೆಗೆ ಬಂದಿರುತ್ತೆ ಎಲ್ಲ, ತುಂಬ ಬೇಗ ಮನೆಗೆ ಬರುತ್ತೆ. ತುಂಬ ಒಳ್ಳೆಯದೇ ಆ್ಯಕ್ಚುಲಿ. ವರ್ಕ್ ಮಾಡಿಕೊಂಡೆ ಎಲ್ಲನೂ ತರಿಸ್ಕೋಬೋದು, ಎಲ್ಲ ಅಡುಗೆ ಎಲ್ಲ ಮಾಡ್ಕೋಬೋದು. ಇಟ್ ಈಸ್ ಹೆಲ್ಪ್ಫುಲ್ ಆಲ್ಸೋ. ಸೊ ಅಕ್ಕಿ ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಎಷ್ಟು ಹಾಕೊಂಡಿದೆ ಅಕ್ಕ? ಅಕ್ಕಿ 2 ಗ್ಲಾಸ್. 2 ಗ್ಲಾಸ್ ಅಕ್ಕಿ ಹಾಕಿದ್ದಾರೆ. ಆಲ್ರೆಡಿ ಘಮ ಘಮ ಅಂತ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಇದು? ನನಗೆ ನಮ್ಮಮ್ಮಗೆ ಫೇವ್ರೆಟ್ ಬಿರಿಯಾನಿ. ಲಾಸ್ಟ್ ಟೈಮ್ ನಾವು ಮನೆಗೆ ಬಂದಾಗ ಬಿರಿಯಾನಿ ಮಾಡಿದ್ರು, ಎಲ್ಲರೂ ಇದ್ರು. ಈ ಟೈಮ್ ನಾನು ಒಬ್ಬಳೇ ತಿಂತಾ ಇದ್ದೆ. ಬಿರಿಯಾನಿಗೆ ವಾಟರ್ ಆ್ಯಡ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದಾಳೆ. 2.5 ಗ್ಲಾಸ್ ಅಕ್ಕಿ ಹಾಕಿದ್ದಾಳೆ. ಸೊ ನೀರು ಎಷ್ಟು? 4 ಗ್ಲಾಸ್ ಹಾಕಿದ್ಯಾ? 5 ಗ್ಲಾಸ್ ವಾಟರ್ ಹಾಕಿದ್ದಾಳೆ. ಚೆನ್ನಾಗಿ ಕುದೀತಾ ಇದೆ. ಒಂದು ಕೆಲಸ ಮುಗೀತು, ಬಿರಿಯಾನಿ. ಇದು ಇನ್ನು ವಿಷಲ್ ಕೂಗಿದ್ರೆ ಅಲ್ಲಿಗೆ ಬಿರಿಯಾನಿ ಚಾಪ್ಟರ್ ಕ್ಲೋಸ್ ಆಗುತ್ತೆ. ಇನ್ನೊಂದು ಕೆಲಸ ಸ್ಟಾರ್ಟ್ ಆಗಿದೆ ಈಗ. ನೆಕ್ಸ್ಟ್ ಏನು ಮಾಡ್ಬೇಕಾ? ಕಬಾಬ್ ಬಿರಿಯಾನಿ ಸಖತ್ ಕಾಂಬಿನೇಷನ್. ಕಾಯಕ್ಕಿಟ್ಟಿದ್ದಾರೆ. ಆಲ್ರೆಡಿ ಅದು ಕಾದಿದೆ. ಇವಾಗ ಪೀಸ್ ತಗೋತಾ ಇರೋದೆ, ಬಿಡ್ತಾ ಇರೋದೆ. ಫಸ್ಟ್ ರೌಂಡ್ ಕಬಾಬ್ ರೆಡಿಯಾಗಿದೆ. ಒಂದು ತಗೊಂಡು ಟೇಸ್ಟ್ ಮಾಡು. ಇನ್ನೊಂದು ರೌಂಡಲ್ಲಿ ಬೇಯ್ತಾ ಇದೆ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಬನ್ನಿ ಅಕ್ಕ ಮಾಡಿದ ಬಿರಿಯಾನಿ ಸವಿಯೋಣ. ಟೇಸ್ಟಿಂಗ್ ಟೈಮ್. ಎಷ್ಟು ಜನಕ್ಕೆ ಈ ಅದೃಷ್ಟ ಸಿಗುತ್ತೆ ಅಕ್ಕ ಮಾಡಿರೋ ಬಿರಿಯಾನಿ ತಿನ್ನಕ್ಕೆ? ಬಿರಿಯಾನಿ ಸೂಪರ್ ಆಗಿದೆ.
ಬಾಯ್.